ಸರಿ, ಈ ತತ್ವಗಳ ಪೂಜೆ ಹೇಗೆ? ತತ್ವಗಳ ಪೂಜೆ ಎಂದರೆ ತತ್ವಗಳು 5: ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಓಹೋ, ಸರಿ. ಪೃಥ್ವಿಯ ಪೂಜೆ ಹೇಗೆ? ಪೃಥ್ವಿಯ ಪೂಜೆ ಪರ್ವತ, ವೃಕ್ಷ, ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ. ಜಲತತ್ವದ ಪೂಜೆಯು ಸಮುದ್ರ, ಮೇಘ, ಬಾವಿ, ಗಂಗಾ, ಯಮುನಾ, ಕಾವೇರಿ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ. ಅಗ್ನಿ ಪೂಜೆಯೋ? ಅಗ್ನಿಹೋತ್ರ, ಪಂಚಾಗ್ನಿ, ಜ್ವಾಲಾಮುಖಿ, ಸೂರ್ಯ, ಚಂದ್ರಾದಿ ನವಗ್ರಹಗಳ ಪೂಜೆ. ವಾಯುವಿನ ಪೂಜೆ ಹೇಗೆ? ಪ್ರಾಣಾಯಾಮ, ಭೂತ ಪ್ರೇತಗಳ ಮುಖೇನ. ಆಕಾಶದ ಪೂಜೆ? ಪ್ರಾರ್ಥನೆ ಮಾಡುವುದು, ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆಯಾಗುವುದು. ಆಹಾ, ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವೆ ಸಹೋದರ. ನೀನು ತತ್ವಗಳನ್ನು ಪೂಜಿಸುತ್ತೀಯ, ಹೌದು. ಪಂಚಭೂತಗಳನ್ನು ಪೂಜಿಸುತ್ತೀಯ, ಆದರೆ ವಿಗ್ರಹಾರಾಧನೆ ಕೂಡದು ಎನ್ನುತ್ತೀಯ. ಸತ್ಯ ಅಲ್ಲ? ಹೌದು. ಸಹೋದರ, ಈ ನನ್ನ ಬೆರಳಲ್ಲಿರುವುದೇನು? ಉಂಗುರ. ಉಂಗುರ ಸರಿಯಾಗಿ ನೋಡು. ಅದು ಉಂಗುರವೇ ಅಥವಾ ಚಿನ್ನವೇ? ಚಿನ್ನವೂ ಹೌದು, ಚಿನ್ನವೂ ಹೌದು, ಚಿನ್ನವೂ ಹೌದು, ಉಂಗುರವೂ ಹೌದು, ಉಂಗುರವೂ ಹೌದು. ಹಾಗೆಯೇ ಇದು ಬೊಂಬೆಯೂ ಹೌದು, ಪರಮಾತ್ಮನೂ ಹೌದು. ತಾಯಿ ತಂದೆಯನ್ನ ಕಡೆಗಾಣಿಸಿಕೊಂಡಂತ ವ್ಯಕ್ತಿ ಅಧಪತನಕ್ಕೆ ಹೋಗ್ತಾನೆ. ತಾಯಿ ತಂದೆಯನ್ನ ಯಾರು ಭಕ್ತಿಯಿಂದ, ಪ್ರೇಮದಿಂದ, ವಿಶ್ವಾಸದಿಂದ, ನಿಯತ್ನಿಂದ, ಆತ್ಮೀಯತೆಯಿಂದ ಅವರು ಬದುಕಿದ್ದಾಗ ಸತ್ತ ಮೇಲೆ ಕೂಡ ಯಾರ ಕೈ ಮುಗಿದು ಕಣ್ಣಿಂದ ಕಾಣ್ತಾರೆ ಅಂಥವ್ರು ಇವತ್ತು ಮೇಲ್ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಸಾಧನೆ ಮಾಡಿ ತೋರಿಸಿದಂಥ ಸಂದೇಶ ಇದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರದ್ದು, ಅದಕ್ಕಿಂತ ದೊಡ್ಡ ಸಂದೇಶ ಯಾವುದೂ ಇಲ್ಲ ಸ್ವಾಮಿ. ಹುಟ್ಟಿಸಿದ ಅಪ್ಪನ್ನೇ ಇವತ್ತು ಮನೆ ಅಡಿಗೆವನು ಅಂತ ಹೇಳ್ತಾ ಇರೋ ಮಕ್ಕಳಿರೋ ಈ ಕಾಲದಲ್ಲಿ ಇವತ್ತು ತನ್ನ ತಂದೆಯನ್ನ, ಅವರಲ್ಲಿದ್ದಂಥ ಮೇರು ಆ ಒಂದು ಅಭಿನಯದ ಮತ್ತು ಮೇರು ಶೃಂಗವನ್ನ ಆದರ್ಶವಾಗಿ ಇಟ್ಕೊಂಡು ನಾನಿನ್ನೂ ಆ ಮಟ್ಟ ಮುಟ್ಟಿಲ್ಲ ಅಂತ ಹೋಗ್ತಾ ಇರ್ತಕ್ಕಂಥ ಆ ಒಂದು ಮಗ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ತಾಯಿಯ ವಿಶಾಲವಾದ ಅಮೃತ ಸಾಗರದಲ್ಲಿ ಆಕೆಯ ಅಮೃತ ಬಿಂದು ಪೂರಿತವಾದ ಒಂದೊಂದು ವಚನಗಳಲ್ಲಿ ಮಾತಿನ ಮರ್ಮವನ್ನ ಕಂಡಂತ ಮಾತೃದೇವೋಭವ ಅನ್ನೋ ಒಂದು ಮಂತ್ರವನ್ನ ದಿನಾ ಪಠಿಸ್ತಾ ಇದ್ದಾರಲ್ಲ, ಇಂಥ ಮಕ್ಕಳು ಎಷ್ಟು ಜನ ಇದ್ದಾರೆ ಸ್ವಾಮಿ ಇವತ್ತಿನ ಕಾಲದಲ್ಲಿ. ಆದ್ರಿಂದ ಇಡೀ ಜಗತ್ತಿನ ಎಲ್ಲ ಮಕ್ಕಳು ಕಲ್ತ್ಕೋಬೇಕಾದ್ದು, ಬೆಳಗಾಗೆದ್ದು ಮಾಡಬೇಕಾದಂತ ತಾಯಿ ತಂದೆಯ ಮೊದಲನೇ ನಮಸ್ಕಾರವೇ ಸರ್ವದೇವ ನಮಸ್ತುಭ್ಯಂ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳೋದಕ್ಕಿಂತ ಸರ್ವದೇವ ನಮಸ್ತುಭ್ಯಂ ಮಾತಾಪಿತೃ ಪ್ರತಿಗಚ್ಚತಿ ಅಂತ ಹೇಳಿದ ಹಾಗೆ ನನ್ನ ಎಲ್ಲ ನಮಸ್ಕಾರಗಳು ನಮ್ಮ ಅಪ್ಪ ಅಮ್ಮನಿಗಪ್ಪ, ಅವರಿಲ್ಲದೆ ನಾನಿಲ್ಲ ಅನ್ನೋದನ್ನ ಆದರ್ಶಪೂರ್ವವಾಗಿ ಕೃತಿಯಿಂದ ತೋರಿಸಿ ಇವತ್ತು ಮೇಲೆ ಬಂದಿರೋದೇ ಡಾಕ್ಟರ್ ರಾಜ್ಕುಮಾರ್ ಅವರ ಒಳಗುಟ್ಟು ಸಂದೇಶ, ಬದುಕಿನ ದೊಡ್ಡ ಪಂಚಮ ವೇದ. ಮೂಲೋಕ ಸ್ವಾಮಿ ದೇವ ಹದಿವೆಯನ್ನು ತಾಳಲಾರೆ ಕಾಪಾಡಯ ಹರಣೇ ಶಿವಪ್ಪ ಕಾಯೋ ತಂದೆ. ಮೂಲೋಕ ಸ್ವಾಮಿ ದೇವ ಹದಿವೆಯನ್ನು ತಾಳಲಾರೆ ಕಾಪಾಡಯ. ಬೇಡರ ಕಣ್ಣಪ್ಪ ಚಿತ್ರ ನಿರ್ಮಾಣಕ್ಕೂ ಮೊದಲ ಮಾತಿದು. ಒಂದಿನ ರಂಗಭೂಮಿಯ ಸಿಂಗನಲ್ಲೂರು ಪುಟ್ಟಸ್ವಾಮಿನವರಿಗೆ ಸಿನಿಮಾ ರಂಗದ HLN ಸಿಂಹರವರ ಪರಿಚಯವಾಯಿತು. ಆಗಲೇ ಪುಟ್ಟಸ್ವಾಮಿನವರು ತಮ್ಮ ಮಗ ಮುತ್ತುರಾಜನನ್ನ ತೋರಿಸಿ, ಮುಂದೆ ನೀವು ಸಿನಿಮಾ ಮಾಡೋದಾದ್ರೆ ಇವನಿಗೊಂದು ಪಾತ್ರ ಕೊಡಿ ಅಂದ್ರಂತೆ. ವಿಧಿಲಿಖಿತ ಏನಿತ್ತು ನೋಡಿ. ಮುಂದೊಂದು ದಿನ ಅದೇ ಸಿಂಹ ನಂಜನಗೂಡ ಬಸ್ ಸ್ಟ್ಯಾಂಡ್ ನಲ್ಲಿ ಅದೇ ಮುತ್ತುರಾಜನನ್ನ ನೋಡಿದ್ರು. ಆ ಕ್ಷಣವೇ ನಾನ್ ಹುಡುಕಿದ್ದ ಕಣ್ಣಪ್ಪ ಇವನೇ ಅಂತ ನಿರ್ಧರಿಸಿದ್ರು. ನಾನು ಆರಂಭದಲ್ಲಿ ಭಕ್ತಿನೇ ನನ್ನನ್ನು ಎಳ್ಕೊಂಬಂದಿತ್ತು. ಬೇಡ್ರ ಕಣ್ಣಪ್ಪ ಭಕ್ತ ಅಂದಮೇಲೆ ಅದು ಜನ್ಮ ಕಂಟಿದ್ದು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಅಪ್ಪಾಜಿಯವರು ಕೂಡ ಮಹಾಭಕ್ತರು. ಅವರು ಬರೀ ದೇವರು ಭಕ್ತರಲ್ಲ, ಕಲಾಭಕ್ತರಾಗಿದ್ದರು. ಅವರ ಮಾರ್ಗದರ್ಶನವೇ ನಮಗೆ ಈ ಮಾರ್ಗದಲ್ಲಿ ಬರೋದಕ್ಕೆ ಅವಕಾಶ ಆಯಿತು. ನೀಲ, ನನ್ನನ್ನು ಕ್ಷಮಿಸು. ಅದಾದ್ಮೇಲೆ ಮುತ್ತುರಾಜ ಸುಬ್ಬಯ್ಯ ನಾಯ್ಡು ಕಂಪನಿಗೆ ಬಂದ್ರು. ಅಲ್ಲಿ ಹೀರೋನೇ ಆದ್ರು. ಅಲ್ಲಿಂದ ಹಿಂದಕ್ಕೆ ತಿರುಗಿ ನೋಡಿದ್ರೆ ಕೇಳಿ, ಅಭಿನಯ ವೃತ್ತಿಯಲ್ಲಿ ಯಶಸ್ಸು ಹೆಗಲಿನ ಮೇಲೆ ಕಟ್ಟಿಟ್ಟ ಬುತ್ತಿ ಆಯ್ತು. ಆಗಲೇ ರಂಗಭೂಮಿಗೆ ನಿಜವಾದ ಕಲಾವಿದ ಗೊತ್ತಾಗಿದ್ದು. ಸ್ವೀಕರಿಸು, ಇದಕ್ಕಿಂತ ಹೆಚ್ಚಿನ ಮದ್ದು ಯಾವುದೂ ಇಲ್ಲ. ಬೇನೆಗೊಂಡ ನಿನ್ನ ಕಣ್ಣಿಗೆ
ನಿನ್ನ ದರ್ಶನ ಪುಣ್ಯವನ್ನು ಅನವರತ ಪಡೆದ ನನ್ನ ಕಣ್ಣು. ಅಪ್ಪ, ಈಗ ಸರ್ ಹೋಯ್ತು. ಶಿವಪ್ಪ, ನಮ್ಮಪ್ಪ, ತಂದೆ, ಈ ಕಣ್ಣಿಗೆ ಸಹ ವ್ಯಾಧಿ ತಟ್ಟಿದೆ ಅಪ್ಪ. ಅಯ್ಯಯ್ಯೋ, ನಿನ್ನ ಸಂಕಟವನ್ನು ನಾನು ನೋಡ್ಲಾರ್ನು ತಂದೆ. ನನ್ನ ಕಣ್ಣುಗಳ ನೆನೆತು ಪುಣ್ಯ ಮಾಡಿದ್ದವು. ಇದನ್ನು ತೆಗೆದುಕೊ. ಚಿತ್ರದ ಪಾಲುದಾರರಾದ AVM ಚೆಟ್ಟಿಯಾರ್ಗೆ ಮುತ್ತುರಾಜು ಇಷ್ಟವಾದ್ರು. ಆ ಹೆಸರು ಬೇಡ, ಬೇರೆ ಹೆಸರಿಡಬೇಕು ಅನ್ಸುತ್ತಂತೆ. ಆದ್ರೆ ಮುತ್ತುರಾಜ ಈ ಹೆಸರೇ ತಮ್ಮಪ್ಪ ಅಮ್ಮ ಇಟ್ಟಿದ್ದು, ಹೆಸರಿನಲ್ಲಿ ಅವರ ಪ್ರೀತಿ ತುಂಬಿದೆ, ಹೆಸರನ್ನ ಬದಲಾಯಿಸೋದು ಬೇಡ ಅಂತಂದ್ರಂತೆ. ಆದ್ರೂ ಸಿಂಹ ಅವರು ಬಿಡ್ಲಿಲ್ಲ. ಪ್ರೀತಿಯಿಂದ ಮುತ್ತು ಚಿತ್ರರಂಗದಲ್ಲಿ ನೀನು ರಾಜ್ಕುಮಾರ್ನ ಹಾಗೆ ಇರಬೇಕು, ನಿಮ್ಮಪ್ಪನ ಆಸೆ ಕೂಡ ಅದೇ ಆಗಿತ್ತಲ್ವಾ, ನೀನು ಇವತ್ತಿಂದ ರಾಜ್ಕುಮಾರ್ ಅಂದ್ರಂತೆ. ಅಷ್ಟು ಹೇಳಿದ ಮೇಲೆ ಮುತ್ತುರಾಜ ಸುಮ್ಮನಾದ್ರು. ಅಲ್ಲಿಂದ ವರನಟ ರಾಜ್ಕುಮಾರ್ ಆದ್ರು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಆಗದು ಆಗದು. ತೃಪ್ತಿ ಕೊಟ್ಟಂಥ ಪಾತ್ರಗಳು ಕೆಲವಾರು ಇರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಅಂದರೆ ಮೊದಲಿಂದ ಕಡೆವರೆಗೂ ಆ ತೃಪ್ತಿನ ಅನುಭವಿಸಿದ್ದೀವಿ ಅಂತ ಹೇಳೋದಕ್ಕಾಗಲ್ಲ. ಎಲ್ಲೋ ಕೆಲವಾರು ಸನ್ನಿವೇಶಗಳು ಅದರಲ್ಲಿ ಇರ್ತವೆ, ಅಂಥವುಗಳನ್ನು ಅನುಭವಿಸಿರಬಹುದು. ಸ್ವೀಕರಿಸು. ಅಬ್ಬಾ, ಶಿವಪ್ಪ, ವರನಟನ ಜೊತೆಯಲ್ಲಿ ವರವಾಗಿ ನಮಗೆ ದೊರಕಿದ್ದು ಅವರ ಸ್ನೇಹ, ಅವರ ಒಂದು ಸಂಬಂಧ, ಅವರ ಒಂದು ಆತ್ಮೀಯತೆ, ಅದೆಲ್ಲ ನಾವು ಪಡ್ಕೊಂಡಿದ್ದರಿಂದ ನಿಜವಾಗ್ಲೂ ನಾವು ಭಾಗ್ಯಶಾಲಿಗಳು ಅಂತಾನೆ ಹೇಳಬೇಕು. ಅಯೋಧ್ಯ ಸಾಮ್ರಾಜ್ಯ ಸಂರಕ್ಷಣೈಕ ದೃಢವ್ರತ, ಮಹಾದಾತಾಧಿಧಾತ, ಅಖಿಲ ಶ್ರೇಯೋಪೇತ, ಅಖಂಡ ಪುಣ್ಯಚರಿತ, ರವಿವಂಶ ಸಂಜಾತ, ಸೋನೃತ ವಚೋ ವೈಭವ, ಸುಗುಣ ರತ್ನಾಕರ, ಶಾಂತ ಶೂರ, ಸಾಧು ಜನ ಪೋಷಕ, ಸರ್ವಧರ್ಮ ಸಂರಕ್ಷಕ, ದಯಾಮೂರ್ತಿ, ರಾಜಋಷಿ. ಒಮ್ಮೆ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮಹರ್ಷಿಗಳ ನಡುವೆ ಹರಿಶ್ಚಂದ್ರ ಮಹಾರಾಜನ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತದೆ. ವಸಿಷ್ಠರು ಹೇಳುತ್ತಾರೆ, ಹರಿಶ್ಚಂದ್ರ ಸತ್ಯವಂತ, ಅದೇನೇ ಆದ್ರೂ ಸುಳ್ಳು ಹೇಳೋದಿಲ್ಲ, ಆ ನೀತಿಯನ್ನ ಅನುಸರಿಸುವುದಿಲ್ಲ ಎಂದು. ಆ ಮಾತನ್ನ ವಿಶ್ವಾಮಿತ್ರರು ಒಪ್ಪುವುದಿಲ್ಲ. ಸರಿಯಾಗಿ ಕಾಟ ಕೊಟ್ರೆ ಹರಿಶ್ಚಂದ್ರ ನೀತಿಗೂ ಬೆನ್ನು ಮಾಡುತ್ತಾನೆ ಎಂದು ಚಾಲೆಂಜ್ ಮಾಡ್ತಾರೆ. ಮಾನವರ ರಾಜನೀತಿ ನಮಗೆ ತಿಳಿಯದೆ, ಕಳ್ಳತನ, ಕಪಟ, ಶಟ, ಹಠ, ನಿಷ್ಠೂರ, ನಿರಂತರ ದೌಷ್ಟ್ಯವಿಲ್ಲದೆ ಒಂದು ಕ್ಷಣವೂ ಸಾಗದ ರಾಜತಂತ್ರಗಳನ್ನು ಕೈಯಲ್ಲಿ ಹಿಡಿದು ಐಶ್ವರ್ಯ ಮಹಾಂತರಾಗಿ, ವಿಷಯಾಧಿಪಟರಾಗಿ, ಕಾನಾ ಕಷ್ಟಗಳಲ್ಲಿ ಬದುಕುತ್ತಿರುವ ರಾಜಕೀಟದಲ್ಲೊಬ್ಬನು ಸತ್ಯಸಂಧನೆ. ಅಸಂಭವ, ಎಂದೆಂದಿಗೂ ಅಸಂಭವ. ವಿಶ್ವಾಮಿತ್ರ, ವಾಗಾಡಂಬರದಿಂದ ಸತ್ಯವನ್ನು ಮುಚ್ಚಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನು ರಾಜ ಮಾತ್ರನೆಂದು ತಿಳಿದುಕೊಂಡಿರಾ? ಆತನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತದ ಕಣಕಣವೂ ಸಹ ಸತ್ಯ 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 ಎಂದು ಘೋಷಿಸುತ್ತಿವೆ, ತುಂಬಿವೆ. ಅಂಥ ಸತ್ಯಪ್ರಿಯನು, ಸತ್ಯವಾದಿಯು, ಸತ್ಯಸಂಧನು ಬೇರೊಬ್ಬನಿಲ್ಲ. ಹೌದೌದು, ಚಕ್ರವರ್ತಿಯ ಪದವಿಯಲ್ಲಿ ಇರುವ ತನಕ ಸರ್ವರು ಸರ್ವ ಸುಗುಣಾಭಿರಾಮರೇ.
ಆನಂತರ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ಬೇಕಾಗಿದ್ಯಾ? ನಮ್ಮ ಕಣ್ಣು ಮುಂದೆ ಸತ್ಯ ಹರಿಶ್ಚಂದ್ರ ಸಿನಿಮಾನೇ ಇದೆ. ನಿನ್ನನ್ನು ನೋಡಿ ನಮಗೆ ಹೆಮ್ಮೆನೆ. ಎಲ್ಲ ತಮ್ಮ ಆಶೀರ್ವಾದ. ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ. ಅಪ್ಪಣೆ ಮಾಡಿ, ಶಿರಸಾವಹಿಸಿ ನಡೆಸಿಕೊಡುತ್ತೇನೆ. ಹರಿಶ್ಚಂದ್ರ, ಪ್ರೀತಿಗಾಗಿ ಮಹಾಯಾಗವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಬೇಕಾಗುವಷ್ಟು ಧನವನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ಸಂಕಲ್ಪಿಸಿದ್ದೆ. ಹರಿಶ್ಚಂದ್ರ ಪ್ರಭು, ನಮ್ಮ ಗುರುಗಳು ಸ್ವಲ್ಪ ಕಣ್ಣ ಸನ್ನೆ ಮಾಡಿದ್ರೆ ಸಾಕು, ಆ ಕುಬೇರನೇ ಓಡಿ ಬಂದು ಕೇಳಿದಷ್ಟು ಧನರಾಶಿ ಸುರಿಸಿ ಹೋಗ್ತಾನೆ. ಆದರೆ ನಮ್ಮ ಗುರುಗಳಿಗೆ ನಿಮ್ಮ ಮೇಲಿರುವ ಅನುಗ್ರಹದಿಂದ ತಮ್ಮನ್ನೇ ಕೇಳುತ್ತಿದ್ದಾರೆ. ಕೃತಾರ್ಥನಾದೆ. ಅಪ್ಪಣೆ ಮಾಡಿ, ಎಷ್ಟು ಬೇಕು? ಮಹೋನ್ನತವಾದ ಮಾತಂಗದ ಮೇಲೆ ಮಹಾದೀರ್ಘಕಾಯನೂ ಮಹಾಬಲಶಾಲಿಯೂ ಆದ ಒಬ್ಬ ಮನುಷ್ಯನು ನಿಂತು ಒಂದು ಕವಡೆಯನ್ನು ಬಲವಂತವಾಗಿ ಆಕಾಶಕ್ಕೆ ರಿಬ್ಬಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ ಬೇಕು. ಕೇಳಿದ ತಕ್ಷಣವೇ ಅಷ್ಟು ರಾಶಿಧನ ತಮ್ಮದಾಯ್ತು. ರಾಜ್ಕುಮಾರ್ರ ನಟನೆಯ ಬಗ್ಗೆ ನಾವು ಮಾತಾಡೋದಕ್ಕೆ ಅದು ಅಗತ್ಯವೂ ಇಲ್ಲ, ಮತ್ತು ಅದು ಅನಾವಶ್ಯಕ. ಯಾಕೆಂತಂದರೆ ಜಗತ್ತಿನಲ್ಲೇ ಅವ್ರ ಬಗ್ಗೆ ಅವ್ರದೇ ಆದಂಥ ಒಂದು ಶ್ರೇಷ್ಠತೆಯನ್ನು ಅವರು ದಾಖಲಿಸಿರೋದು. ಸಾವಿರದ 1965ನೇ ಇಸ್ವಿಯಲ್ಲಿ ಬಿಡುಗಡೆಗೊಂಡಂತ ಸತ್ಯ ಹರಿಶ್ಚಂದ್ರ ಯಾವ ಥಿಯೇಟರ್ ಅಲ್ಲಿ ಎಷ್ಟೇ ಸಲ ಹಾಕಿದ್ರು ಶತದಿನೋತ್ಸವ ಅಂತೂ ಗ್ಯಾರಂಟಿ. ಸಿನಿಮಾನ ಅದು ನಮ್ಮನ್ನೇ ತನ್ನೊಳಗೆ ಲೀನವಾಗಿಸಿಕೊಳ್ಳುವಂತ ಮಹಾನ್ ಕೃತಿ ಅದು. ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ಚಿತ್ರ ಆ ಮಟ್ಟಿಗೆ ನಿರ್ಮಾಪಕ KV ರೆಡ್ಡಿ ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ ಕೊಡುಗೆ ಕೊಟ್ಟರು ಅನ್ಬಹುದು. ಆ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಪೆಂಡ್ಯಾಲ ನಾಗೇಶ್ವರ ರಾವ್. ಅಮಿತಾಬ್ ಬಚ್ಚನ್ ಅಂತವರು, ಸಂಜೀವ್ ಕುಮಾರ್ ಅಂತವರು ಶಂಕರ್ ಗುರು ಸಿನಿಮಾದ ಚಿತ್ರೀಕರಣದ ಹೊತ್ತಿನಲ್ಲಿ ಮುಂಬೈಯಲ್ಲಿ ರಾಜ್ಕುಮಾರ್ ಅವರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿದಾಗ ಅಲ್ಲಿ ದಿಲೀಪ್ ಕುಮಾರ್ ಬರ್ತಾರೆ. ದಿಲೀಪ್ ಕುಮಾರ್ ಅವರು ಅಲ್ಲಿ ಹೇಳಿದ ಒಂದು ಮಾತನ್ನು ರಾಜ್ಕುಮಾರ್ರ ಒಂದು ನಟನೆಯ ಧೀಶಕ್ತಿಗೆ ಅದನ್ನು ನಾನಿಲ್ಲಿ ಹೇಳಿದರೆ ಬಹುಶಃ ಅದರಂತಹ ಒಂದು ಒಳ್ಳೆಯ ವ್ಯಾಖ್ಯಾನ ಮತ್ತು ವಿಮರ್ಶೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರು ಹೇಳ್ತಾರೆ, ಹೌದು, ಬಹಳ ಜನ ಹೇಳ್ತಾರೆ ಅದ್ಭುತ ನಟರು, ಅನನ್ಯ ನಟರು, ಬಹಳ ಶ್ರೇಷ್ಠ ನಟರು, ಹಾಗೆ ಹೀಗೆ ಎಲ್ಲವೂ ಇದೆ. ಹೌದು, ನಾವು ಬಹಳ ಒಳ್ಳೆಯ ನಟರು ಅಂತಲೇ ಅಂದ್ಕೊಳ್ಳೋಣ. ಆದರೆ ನಾವು ರಾಮನ ಮಾಡಲಾರೆವು, ಕೃಷ್ಣನ ಮಾಡಲಾರೆವು, ಮಹಿಷಾಸುರನ ಮಾಡಲಾರೆವು, ಮಯೂರನ ಮಾಡಲಾರೆವು, ಕೃಷ್ಣದೇವರಾಯನ ಮಾಡಲಾರೆವು. ಅದೆಲ್ಲವನ್ನು ರಾಮನು ಮಾಡ್ತೀರಿ, ಕೃಷ್ಣನೂ ಮಾಡ್ತೀರಿ, ಬಾಂಡ್ ಸಿನಿಮಾಗಳಲ್ಲೂ ಮಾಡ್ತೀರಿ, ಸಾಮಾಜಿಕ ಚಿತ್ರಗಳಲ್ಲೂ ಮಾಡ್ತೀರಿ, ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಹೀಗೆ ಎಲ್ಲ ಚಿತ್ರಗಳು ಎಲ್ಲ ಪಾತ್ರವನ್ನು ನಿಮಗೆ ಮಾಡಿಟ್ಟ ಹಾಗೆ ಮಾಡದಿದ್ದರೆ ಅದು ರಾಜ್ಕುಮಾರ್. ಹಾಗಾಗಿ ನಮ್ಮೆಲ್ಲರಕ್ಕಿಂತ ಒಬ್ಬ ಸಮಗ್ರ ಮತ್ತು ಸಮರ್ಥ ನಟ ಈ ವರ್ತಮಾನದಲ್ಲಿ ಅದು ರಾಜ್ಕುಮಾರ್ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ದಿಲೀಪ್ ಕುಮಾರ್ ಅವರು ಹೇಳಿದ್ದು ಬಹುಶಃ ರಾಜ್ಕುಮಾರ ಶ್ರೇಷ್ಠತೆಗೆ ಹಿಡಿದ ಕನ್ನಡಿ ಅಂತ ನಾವು ತಿಳ್ಕೊಬೇಕು. ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ, ಮದದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಆ ಚಿತ್ರದಲ್ಲಿ ರಾಜ್ಕುಮಾರ್ ಸತ್ಯ ಹರಿಶ್ಚಂದ್ರರಾಗಿ ಅಭಿನಯಿಸಿದ್ರು. ಉದಯ್ ಕುಮಾರ್ ವಿಶ್ವಾಮಿತ್ರನ ಪಾತ್ರದಲ್ಲಿ ನಟಿಸಿದ್ರು. ಪಂಡರಿಬಾಯಿ ಚಂದ್ರಮತಿಯಾಗಿ ನಮ್ಮ ಮನಸ್ಸನ್ನ ಸೂರೆಗೊಂಡಿದ್ರು. ವಾ, ಒಟ್ಟಾರೆ ಸಿನಿಮಾ ತನಗೆ ಸಾಟಿಯಾಗಿ ಇನ್ನೊಂದು ಸಿನಿಮಾ ಆಗುವುದಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತು. ಅಯ್ಯ ಮಹಾನುಭಾವ, ಈ ದಿನ ಸೂರ್ಯ ಮುಳುಗೋದಕ್ಕೆ ಮುಂಚೆ ನಾನೇ ಮುನಿಕುಮಾರನಿಗೆ ಲಕ್ಷ ಸುವರ್ಣಾನ ಭಕ್ತಿ ರೂಪದಲ್ಲಿ ಕೊಡಬೇಕಾಗಿದೆ. ನಾನು ನಿನ್ನ ಸೇವಿಸಿಕೊಂಡಿರೋದಕ್ಕೆ ಸಿದ್ಧನಾಗಿದ್ದೀನಿ. ಆದಷ್ಟು ಬೇಗ ನನ್ನನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ನಿನ್ನನ್ನು ನೋಡಿದ್ರೇನು ಒಳ್ಳೆಯವನಂಗೆ ಕಾಣಿಸ್ತಿದ್ದಿ, ಮತ್ತೆ ಯಾಕೆ ಅನುಮಾನ? ಓಹೋ, ಒಂದು ಕಾಲದಲ್ಲಿ ಚಕ್ರವರ್ತಿಯಾಗಿದ್ದವನು ಈಗ ಸರಿಯಾಗಿ ಸೇವೆ ಮಾಡ್ತಾನೋ ಇಲ್ಲವೋ ಅನ್ನೋ ಸಂದೇಹವೇ ಬೇಡ.
ಧರ್ಮ ವಿರುದ್ಧವಲ್ಲದ ಯಾವ ಕೆಲಸ ಹೇಳಿದರೂ ಶಿರಸಾವಹಿಸಲು ಸಿದ್ಧನಾಗಿದ್ದೇನೆ. KCN ಗೌಡ್ರು ಸತ್ಯ ಹರಿಶ್ಚಂದ್ರ ಚಿತ್ರವನ್ನ ಈಗಿನ ಜನರು ನೋಡ್ಬೇಕಂತ ಆಸೆ ಪಟ್ಟಿದ್ರು. ಆಗ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಬಂದಿದ್ದ ಚಿತ್ರ